ನಿನ್ನೆ ಪ್ರೀತಿಸುವೆ ಭಾಗ 17. ಛಾಯಳ ಜೊತೆ ಮಾತನಾಡಿ ಮನೆಗೆ ಬಂದ ರಾಘವನ ಮನಸ್ಥಿತಿ ಸರಿ ಇರಲಿಲ್ಲ. ಅವಳನ್ನು ನೆನಪು ಮಾಡಿಕೊಂಡ್ರೇನೆ ಅವನಿಗೆ ಸಿಟ್ಟು ಬರತೊಡಗಿತು. ತನ್ನ ರೂಮ್ಗೆ ಹೋದವನು ಸೋಫಾಗೆ ಹೊರಗೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡನು. ಕಣ್ಣು ಮುಚ್ಚಿದರೂ ಅವನಿಗೆ ಛಾಯಳ ಮಾತುಗಳೇ ಕಿವಿಯಲ್ಲಿ ಗುಂಗುಡತೊಡಗಿತು. ಛೇ, ಎಂಥ ಹೆಣ್ಣು ಅವಳು! ಒಂದು ಕಾಲದಲ್ಲಿ ನನ್ನನ್ನು ಪ್ರೀತಿಸಿದವಳು ಈಗ ನನ್ನ ಕೆಡುಕನ್ನು ಬಯಸ್ತಾ ಇದ್ದಾಳೆ. ನನ್ನನ್ನು ಹುಚ್ಚ ಅಂತಾಳೆ. ಅವಳ ಪ್ರೀತಿ ಹಿಂದೆ ಬಿದ್ದು ನಾನು ನನ್ನ ಲೈಫನ್ನೇ ಹಾಳು ಮಾಡಿಕೊಂಡೆ. ಪ್ರೀತಿ ಮಾಡಿ ಹುಡುಗಿಯರ ಹಿಂದೆ ಹೋದರೆ ಯಾವ ರೀತಿ ಹುಡುಗರ ಜೀವನ ಹಾಳಾಗುತ್ತೆ ಅನ್ನೋದಕ್ಕೆ ನಾನೇ ಉತ್ತಮ ಉದಾಹರಣೆ. ಒಳ್ಳೆಯದೇ ಆಯಿತು ಅವಳು ನನ್ನನ್ನು ಬಿಟ್ಟು ಹೋಗಿದ್ದು. ಇಲ್ಲಾಂದರೆ ಅವಳ ಹಿಂದೆ ಬಿದ್ದು ಅವಳಿಗೋಸ್ಕರ ಖರ್ಚು ಮಾಡಿ ಮಾಡಿ ನಾನು ದಿವಾಳಿಯಾಗಿ ಬಿಡ್ತಾ ಇದ್ದೆ. ನಾನು ಕಾರ್ ಡ್ರೈವರ್ ಆಗೇ ಇರ್ತಾ ಇದ್ದೆ. IAS ಆಫೀಸರ್ ಯಾವತ್ತೂ ಆಗ್ತಾ ಇರಲಿಲ್ಲ. ಅವಳಿಂದ ನನಗೆ ಒಳ್ಳೆಯ ಪಾಠ ಸಿಕ್ಬಿಡ್ತು. ದುಡ್ಡಿಗೋಸ್ಕರ ಯಾವ ರೀತಿ ಡ್ರಾಮಾ ಕೂಡ ಮಾಡ್ತಾಳೆ. ಸುಳ್ಳು ಹೇಳಿ ನನ್ನನ್ನು ಯಾಮಾರಿಸೋಕ್ಕೆ ನೋಡಿದ್ಲು. ಅವಳ ಫ್ರೆಂಡ್ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂದರೆ ಇವಳ ಬಂಡವಾಳ ಬಯಲಾಗ್ತಾನೆ ಇರಲಿಲ್ಲ. ಮತ್ತೆ ನನ್ನ ಜೊತೆ ಪ್ರೀತಿಯ ನಾಟಕ ಮಾಡಿ ನನ್ನ ಜೊತೆ ಇರಬೇಕು ಅಂತ ಪ್ಲಾನ್ ಮಾಡಿದ್ಲು ಅನಿಸುತ್ತೆ. ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಇವಳನ್ನು ಹತ್ತಿರ ಕೂಡ ಸೇರಿಸ್ಕೊಳ್ಬಾರ್ದು. ಇವತ್ತು ನಾನು ಬೈದಿದ್ದಕ್ಕೆ ಮತ್ತೆ ನನ್ನ ಜೊತೆ ಮಾತನಾಡೋಕ್ಕೆ ಹಿಂಜರಿಯಬಹುದು. ಅಲ್ಲ, ನಾನೇಕೆ ಇವಳ ಬಗ್ಗೆ ಯೋಚನೆ ಮಾಡಬೇಕು? ಇವಳನ್ನು ಮುಗಿದು ಹೋದ ಅಧ್ಯಾಯ. ಮತ್ತೆ ಓದಕ್ಕೆ ಹೋದರೆ ನೋವು ಬಿಟ್ಟರೆ ಬೇರೇನು ಸಿಗಲ್ಲ. ನಾನೀಗ ಹೊಸ ಅಧ್ಯಾಯದಲ್ಲಿದ್ದೀನಿ. ಹಳೆಯ ಅಧ್ಯಾಯನ ಮರೆತು ಹೊಸ ಅಧ್ಯಾಯದ ಕಡೆ ಗಮನ ಕೊಡಬೇಕು. ಇನ್ಮೇಲೆ ಏನಿದ್ರೂ ನನ್ನ ಜೀವನದಲ್ಲಿ ಕಾವ್ಯಳಿಗೆ ಮಾತ್ರ ಜಾಗವಿದೆ. ನಾನು ಅವಳ ಬಗ್ಗೆ ಯೋಚನೆ ಮಾಡಬೇಕು. ನಾಳೆ ಅವಳ ಮನೆಗೆ ಹೆಣ್ಣು ಕೇಳೋಕ್ಕೆ ಹೋಗೋಕ್ಕಿದೆ. ಅದರ ಕಡೆ ಗಮನ ಹರಿಸಬೇಕು. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆದರೆ ಒಳ್ಳೆಯದು. ಇಲ್ಲ ಅಂದರೆ ಈ ಛಾಯೆ ಏನು ಕಿತಾಪತಿ ಮಾಡ್ತಾಳೋ ಅಂತ ಹೇಳೋಕ್ಕಾಗಲ್ಲ. ಅವಳನ್ನು ನಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಬಿಡಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಇತ್ತ ಕಾವ್ಯ ಖುಷಿಯಿಂದ ತೇಲಾಡುತ್ತಿದ್ದಳು. ಈ ನಾಳೆ ಯಾವಾಗ ಬರುತ್ತೋ? ನಾಳೆ ನಮ್ಮಿಬ್ಬರ ಮದುವೆ ಮಾತುಕತೆ ನಡೆಯುತ್ತೆ. ಆಮೇಲೆ ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆಗುತ್ತೆ. ನೆನೆಸ್ಕೊಂಡ್ರೆ ಮೈಡಿ ಜುಮ್ ಅಂತ ಇದೆ. ಕೊನೆಗೂ ನಾನು ಪ್ರೀತಿಸಿದ ಹುಡುಗನ ಜೊತೆಗೆ ನನ್ನ ಮದುವೆ ಆಗ್ತಾ ಇದೆ. ನಾನು ಎಷ್ಟು ಅದೃಷ್ಟವಂತಳು. ನನ್ನ ಈ ಖುಷಿಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಅಂತ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಹಾಸಿಗೆಯಲ್ಲಿ ಆ ಕಡೆ ಈ ಕಡೆ ಹೊರಳಾಡಿ ನಿದ್ರೆಗೆ ಜಾರಿದಳು. ಪದೇ ಪದೇ ಎಚ್ಚರಗೊಂಡು ಬೆಳಕಾಯಿತು ಅಂತ ಗಂಟೆ ನೋಡುತ್ತಿದ್ದಳು. ಬೆಳಕಾಗದೆ ಇರೋದನ್ನು ಅರಿತ ಅವಳು ಮತ್ತೆ ಸಪ್ಪೆ ಮೋರಿ ಮಾಡಿಕೊಂಡು ಮಲಗಿ ಬಿಡುತ್ತಿದ್ದಳು. ಕೊನೆಗೂ ಅವಳು ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿತು. 6 ಗಂಟೆ ಆಗಿದ್ದೇ ತಡ. ಬೇಗನೆ ಎದ್ದ ಕಾವ್ಯ ಬೆಳಗಿನ ಕೆಲಸಗಳನ್ನು ಬೇಗ ಬೇಗ ಮಾಡತೊಡಗಿದಳು. ಬೆಳಿಗ್ಗೆ ಎದ್ದ ರಾಘವನ ಮನಸ್ಸು ಉಲ್ಲಾಸಮಯವಾಗಿತ್ತು. ಕಾವ್ಯಳ ಮನೆಗೆ ಹೋಗುವ ಖುಷಿಯಲ್ಲಿದ್ದನು. ಬೆಳಗ್ಗಿನ ಉಪಹಾರವನ್ನು ಮುಗಿಸಿ ಎಲ್ಲರೂ ಕಾವ್ಯಳ ಮನೆಗೆ ಹೊರಡಲು ರೆಡಿಯಾದರು. ಲಕ್ಷ್ಮಿಯವರು ಮದುವೆಯ ಬಗ್ಗೆ ರಾಘವನಲ್ಲಿ ವಿಚಾರಿಸತೊಡಗಿದರು. ರಾಘವ, ಮದುವೆ ಯಾವಾಗ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ? ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ. ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಎಂಗೇಜ್ಮೆಂಟ್ ಎಲ್ಲ ಸಪ್ರೇಟ್ ಮಾಡೋದು ಬೇಡ ಕಣೋ. ಅವ್ರ ಮನೇಲಿ ಅವಳೇ ದುಡಿಯೋಳು ಅಂತೀಯಾ? ಅಂಥದ್ರಲ್ಲಿ ಅವ್ರಿಗೆ ಜಾಸ್ತಿ ಖರ್ಚು ಕೊಡೋದು ಬೇಡ. ಮದುವೆ ದಿನನೇ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ. ಒಂದೇ ಖರ್ಚಲ್ಲಿ 2 ಕಾರ್ಯವನ್ನು ಮುಗಿಸಿದ್ರೆ ಆಯಿತು. ಆಯಿತು ಅಮ್ಮ, ನೀವು ಹೇಳಿದ ಹಾಗೆ ಆಗಲಿ. ಲೋ ಅಜಯ್, ಎಲ್ಲಿದ್ದೀಯೋ? ಬೇಗ ರೆಡಿಯಾಗಿ ಬಾರೋ. ಹಾಂ, ಬಂದೆ ಅಮ್ಮ ಅಂತ ಅಂದು ಅವನು ಬೇಗನೆ ರೆಡಿಯಾಗಿ ಬಂದನು. ರಾಘವ್ ಕೂಡ ರೆಡಿಯಾಗಿ ಬಂದು, ಅಮ್ಮ ಹೊರಡೋಣ, ಮತ್ತೆ ಲೇಟ್ ಆದರೆ ಚೆನ್ನಾಗಿರಲ್ಲ ಅಲ್ವಾ? ಆಯಿತು ನಡಿ ಅಂತ ಹೇಳಿ ಅವರೆಲ್ಲರೂ ಕಾವ್ಯಳ ಮನೆಗೆ ಹೋದರು. ಕಾವ್ಯ ರಾಘವ್ ತನ್ನನ್ನು ನೋಡಲು ಬರುತ್ತಾನೆ ಎಂದು ತುಂಬ ಚೆನ್ನಾಗಿ ರೆಡಿಯಾಗಿ ಕೂತಿದ್ದಳು. ಅವಳು ದಂತದ ಬೊಂಬೆ ಥರ ಕಾಣುತ್ತಿದ್ದಳು. ಅವಳ ತಾಯಿ ಅವಳನ್ನು ನೋಡಿ ಅವಳಿಗೆ ದೃಷ್ಟಿ ಬೀಳಬಹುದು ಎಂದು ಅರಿತು ಅವಳಿಗೆ ದೃಷ್ಟಿ ಬೊಟ್ಟನ್ನು ಇಟ್ಟರು.
ಆಗ ಕಾವ್ಯ, ಏನಮ್ಮ ಮಾಡ್ತಾ ಇದ್ದೀರಾ? ಇದ್ಯಾಕೆ ಕಾಡಿಗೆಯನ್ನು ಕುತ್ತಿಗೆ ಹತ್ತಿರ ಇಡ್ತಾ ಇದ್ದೀರಾ? ಸುಮ್ಮನಿರೆ, ಅದು ದೃಷ್ಟಿಗೊಟ್ಟು. ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಮತ್ತು ನಿಮಗೆ ದೃಷ್ಟಿ ಬಿದ್ದುಬಿಟ್ರೆ ಕಷ್ಟ. ಇರಲಿ ಬಿಡಮ್ಮ, ದೃಷ್ಟಿ ಬಿದ್ದರೆ ಬಿಡಲಿ. ಬರುತ್ತಿರೋದು ಯಾರು? ನನ್ನ ಗಂಡನ ಕಡೆಯವರು. ಅವರ ಎದುರಿಗೆ ನಾನು ಚೆನ್ನಾಗೇ ಕಾಣಬೇಕಲ್ವಾ? ನನ್ನ ಹುಡುಗ ಬೇರೆ ಬರ್ತಾ ಇದ್ದಾನೆ. ಅವನು ಇವತ್ತು ನನ್ನನ್ನು ನೋಡಿ ಫ್ಲ್ಯಾಟ್ ಆಗಬೇಕು. ಸಾಕು ಬಿಡಿ ನೀನು ತರಲೇನಾ? ಅವರ ಎದುರಲ್ಲಿ ಈ ಥರ ವಟ ವಟ ಅಂತ ಮಾತಾಡಬೇಡ. ಸ್ವಲ್ಪ ತಗ್ಗಿ ಬಗ್ಗೆ ಇರೋದನ್ನು ಕಲ್ತ್ಕೊ. ನಾಳೆ ದಿನ ಅವ್ರ ಮನೆ ಬೆಳಗೋಕ್ಕೆ ಹೋಗ್ತಿರೋಳು ನೀನು. ನಯ ನಾಜೂಕಿನಿಂದ ಇದ್ದರೆ ಅವರಿಗೂ ಕೂಡ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ, ತಿಳಿತಾ? ಆಯ್ತಮ್ಮ, ನಿಮ್ಮ ಮಾತನ್ನು ನಾನು ಯಾವತ್ತಾದರೂ ಮೀರಿದ್ದೀನಾ? ನೀವು ಹೇಳಿದ ಹಾಗೇನೆ ಮಾಡ್ತೀನಿ. ಅವ್ರ ಎದುರು ತಗ್ಗಿ ಬಗ್ಗೆ ಇರ್ತೀನಿ, ಖುಷಿನಾ? ಆದರೆ ನನ್ನ ಗಂಡನ ಜೊತೆ ನಾನು ಮುಂಚೆ ಹೇಗಿದ್ನೋ ಹಾಗೇ ಇರ್ತೀನಿ. ಸರಿ, ಏನಾದರೂ ಒಂದು ಮಾಡು. ಅವರು ಅಷ್ಟು ಹೇಳುತ್ತಿರಬೇಕಾದರೆ ಅವರ ಮನೆ ಮುಂದೆ ರಾಘವನ ಕಾರು ಬಂದು ನಿಂತಿತು. ಕಾರಿನಿಂದ ರಾಘವ್ ಅವನ ತಮ್ಮ ಹಾಗೂ ತಾಯಿ ಇಳಿದುದನ್ನು ನೋಡಿದ ಕಾವ್ಯಳ ಸಂತೋಷಕ್ಕೆ ಕೊನೆ ಇರಲಿಲ್ಲ. ಕಾವ್ಯಳ ತಾಯಿ ಸುಶೀಲಾ ಅವರು ಅವರನ್ನೆಲ್ಲ ಮನೆಗೆ ಬರಮಾಡಿಕೊಂಡರು. ಮನೆಗೆ ಬಂದ ರಾಘವನ ಕಣ್ಣು ಕಾವ್ಯಳನ್ನೇ ಹುಡುಕಾಡುತ್ತಿತ್ತು. ಕಾವ್ಯ ಸ್ವಲ್ಪ ಹೊತ್ತಲ್ಲಿ ಜ್ಯೂಸ್ ತಗೊಂಡು ಅವರೆದುರು ಬಂದು ಅವರಿಗೆ ಕೊಡತೊಡಗಿದಳು. ಕಾವ್ಯಳನ್ನು ನೋಡಿದ ರಾಘವ್ ಅವಳನ್ನೇ ನೋಡತೊಡಗಿದನು. ಲಕ್ಷ್ಮಿ ಅವರು ಅವಳನ್ನು ನೋಡಿ, ಪರವಾಗಿಲ್ಲ ಕಣೋ, ಚೆನ್ನಾಗಿರೋ ಹುಡುಗಿಯನ್ನು ನೋಡಿದ್ಯಾ, ನನಗಂತೂ ತುಂಬ ಇಷ್ಟ ಆದ್ಲು. ಹ್ಞೂ ಅಮ್ಮ, ಅವಳಷ್ಟೇ ಅಲ್ಲ, ಅವಳ ಮನಸ್ಸು ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಒಳ್ಳೆಯವಳು ಅಮ್ಮ ಅವಳು. ಕಾವ್ಯಳನ್ನು ತನ್ನ ಹತ್ತಿರ ಕರೆದ ಲಕ್ಷ್ಮಿಯವರು, ಬಾಮ್ಮ ಇಲ್ಲಿ ನನ್ನ ಪಕ್ಕ ಕೂತ್ಕೋ. ಹಾಂ ಅತ್ತೆ, ಬಂದೆ ಅಂತ ಅವಳು ತನ್ನ ಬಾವಿ ಅತ್ತೆಯ ಪಕ್ಕ ಕುಳಿತುಕೊಂಡಳು. ನೋಡೋಕೆ ತುಂಬ ಲಕ್ಷಣವಾಗಿದೆಯಾ, ಅಡುಗೆ ಮಾಡೋಕ್ಕೆ ಬರುತ್ತಾ? ಹ್ಞೂ ಅತ್ತೆ, ಬರುತ್ತೆ. ಎಲ್ಲ ರೀತಿಯ ಅಡುಗೆನೂ ಮಾಡ್ತೀನಿ. ಮದುವೆ ಆದಮೇಲೆ ಕೆಲಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ಯಾ ಹೇಗೆ? ಹ್ಞೂ ಅತ್ತೆ, ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಮ್ಮನನ್ನು ನೋಡ್ಕೋಬೇಕಲ್ವಾ, ಅದಕ್ಕೆ ನಾನು ಕೆಲಸಕ್ಕೆ ಹೋಗಲೇಬೇಕಾಗುತ್ತೆ. ಅದೆಲ್ಲ ಏನು ಬೇಡ, ನನ್ನ ಮಗನೇ ಎಲ್ಲ ನೋಡ್ಕೋತಾನೆ. ನಿನ್ನ ತಾಯಿ ನಮ್ಮ ಮನೆಯಲ್ಲೇ ಬಂದಿರಲಿ, ನೀನು ಮತ್ತೆ ಕಷ್ಟಪಡೋದು ಬೇಕಾಗಿಲ್ಲ. ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ನನಗೆ ಇನ್ನೇನು ಬೇಡ. ಸುಶೀಲಾ ಅವರೇ, ನಮ್ಮ ಮನೆಯಲ್ಲಿ ಬಂದಿರೋಕ್ಕೆ ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಅಲ್ಲ ಬಿಗ್ರೆ, ನಾನು ಹೇಗೆ ನಿಮ್ಮ ಮನೆಯಲ್ಲಿ ಬಂದಿರೋಕ್ಕಾಗತ್ತೆ? ಅಳಿಯಂದ್ರ ಮನೇಲಿ ಇರೋದು ಎಷ್ಟು ಸರಿ ಹೇಳಿ? ಅತ್ತೆ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನಾವು ಯಾರು ನಿಮ್ಮ ಬಗ್ಗೆ ಏನೂ ಅಂದ್ಕೊಳ್ಳಲ್ಲ. ನೀವು ಆರಾಮವಾಗಿ ನಮ್ಮ ಮನೇಲಿ ಇರ್ಬೋದು. ಇಲ್ಲ ಅನ್ಬೇಡಿ ಅತ್ತೆ. ನೀವೇನಾದರೂ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ನಿಮ್ಮ ಮಗಳು ನಿಮ್ಮನ್ನು ನೆನೆಸ್ಕೊಂಡು ದಿನಾಲು ಕೊರಗೋದು ನಿಮ್ಗೆ ಇಷ್ಟನಾ? ನೀವೇ ಹೇಳಿ. ಅವನ ಮಾತು ಅವರಿಗೆ ನಿಜ ಅನ್ನಿಸಿತು. ಆಯ್ತಪ್ಪ, ನೀನು ಹೇಗೆ ಹೇಳ್ತೀಯಾ ಹಾಗೇ ಆಗಲಿ. ಆಗ ಲಕ್ಷ್ಮಿಯವರು ಮಾತು ಮುಂದುವರಿಸುತ್ತಾ, ಮದುವೆ ಒಂದು ವಾರದಲ್ಲಿ ಇಟ್ಕೊಳ್ಳೋಣ. ಎಂಗೇಜ್ಮೆಂಟ್ ಸಪ್ರೇಟಾಗಿ ಮಾಡೋದು ಬೇಡ, ಮದುವೆ ದಿನಾನೇ ಮಾಡಿಬಿಡೋಣ. ಮದುವೆಗೋಸ್ಕರ ನೀವು ಜಾಸ್ತಿ ಖರ್ಚು ಮಾಡೋದು ಬೇಡ, ಎಲ್ಲ ನನ್ನ ಮಗನೇ ನೋಡ್ಕೊಳ್ತಾನೆ. ನಿಮ್ಮ ಮಗಳಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಬಂಗಾರ ಹಾಕಿ ಮದುವೆ ಸಿಂಪಲ್ಲಾಗಿ ಮಾಡಿಬಿಡೋಣ. ಅವರು ಆ ಥರ ಹೇಳಿದಾಗ ಸುಶೀಲರವರ ಕಣ್ಣಾಳಿಗಳು ತುಂಬಿ ಬಂದವು. ಅದನ್ನು ನೋಡಿದ ಕಾವ್ಯ ಅವರ ಹತ್ತಿರ ಹೋಗಿ ಅವರ ಕಣ್ಣೀರನ್ನು ಒರೆಸಿ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ ಕಣೆ, ಹಾಗೆ ಕಣ್ಣೀರು ಬಂದ್ಬಿಡ್ತು. ಆಗ ಅವರ ಹತ್ತಿರ ಬಂದ ಲಕ್ಷ್ಮಿಯವರು, ಏನಾಯ್ತು ಸುಶೀಲ ಅವರೇ, ಯಾಕೆ ಕಣ್ಣೀರು? ಏನಿಲ್ಲ ಬೇಕ್ರಿ, ಮದುವೆ ಅಂದರೆ ಎಲ್ಲರೂ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಪೀಡಿಸ್ತಾರೆ. ಅಂಥದ್ರಲ್ಲಿ ನೀವು ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡ್ರಲ್ಲ, ಅದಕ್ಕೆ ಕಣ್ಣೀರು ಬಂತು. ನಿಮ್ಮಂಥ ಅತ್ತನ ಪಡೆಯೋಕ್ಕೆ ನನ್ನ ಮಗಳು ಪುಣ್ಯ ಮಾಡಿರಬೇಕು. ಪುಣ್ಯ ನಾನು ಕೂಡ ಮಾಡಿದ್ದೀನಿ ಸುಶೀಲ ಅವರೇ.
ನಿಮ್ಮ ಮಗಳು ತುಂಬ ಒಳ್ಳೆಯವಳು ಅಂತ ನನ್ನ ಮಗ ಹೇಳಿದ. ನನ್ನ ಮಗನ ಪರಿಸ್ಥಿತಿಯನ್ನು ನೋಡಿ ಕೂಡ ನಿಮ್ಮ ಮಗಳು ಅವನನ್ನು ಒಪ್ಪಿಕೊಂಡಿದ್ದಾಳಂದರೆ ಅವಳು ಇನ್ನೆಷ್ಟು ಒಳ್ಳೇದಿರ್ಬೋದು. ಅವಳು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಆದಷ್ಟು ಬೇಗ ಮದುವೆಯಾಗಿ ನಮಗೂ ನಿಮಗೂ ಒಂದು ಪಾಪು ಎತ್ತುಕೊಟ್ರೆ ಸಾಕು. ನಾವು ಆರಾಮಾಗಿ ಮಗುವನ್ನು ನೋಡ್ಕೊಂಡಿರ್ಬೋದು. ಅವರು ಆ ಥರ ಹೇಳಿದ್ದನ್ನು ಕೇಳಿದ ಕಾವ್ಯಳ ಕೆನ್ನೆ ನಾಚಿಕೆಯಿಂದ ಕೆಂಪಾಗತೊಡಗಿತು. ರಾಘವ್ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಮದುವೆಯ ಮಾತುಕತೆಯೆಲ್ಲ ಮುಗಿದು ಅವರು ಮನೆ ಕಡೆ ಹೊರಡಲು ರೆಡಿಯಾದರು. ಅಷ್ಟರಲ್ಲಿ ರಾಘವ್, ಅಮ್ಮ ನಾನು ಸ್ವಲ್ಪ ಕಾವ್ಯಳ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಮಾತನಾಡೋದೆಲ್ಲ ಮದುವೆ ಆದ್ಮೇಲೆ ಇದ್ದೇ ಇದೆ ಕಣೋ, ಈಗ ಬೇಡ ಬಿಡು. ಅಮ್ಮ ಬಂದೇ ಇರಮ್ಮ ಸ್ವಲ್ಪ ಹೊತ್ತು ಅಂತ ಹೇಳಿ ಕಾವ್ಯ ಇದ್ದಲ್ಲಿ ಓಡಿ ಹೋದನು. ಇದನ್ನು ನೋಡಿದ ಅವರೆಲ್ಲ ಜೋರಾಗಿ ನಕ್ಕು ಬಿಟ್ಟರು. ಕಾವ್ಯ ಹತ್ತಿರ ರಾಘವ್ ಬಂದಾಗ ಅವಳ ಎದೆ ಬಡಿತ ಜೋರಾಗತೊಡಗಿತು. ರಾಘವ್ ಅವಳನ್ನು ಒಂದೇ ಸಮನೆ ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಅದನ್ನೇ ಹೇಳೋಣ ಅಂತ ಬಂದೆ. ನಾನಿನ್ನು ಬರ್ತೀನಿ. ನೆಕ್ಸ್ಟ್ ಮದುವೆ ಮಂಟಪದಲ್ಲಿ ಭೇಟಿಯಾಗೋಣ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟನು. ಕಾವ್ಯ ನಾಚಿ ನೀರಾದಳು. ರಾಘವ್ ತನ್ನ ತಾಯಿ ಹಾಗೂ ತಮ್ಮನ ಜೊತೆ ತನ್ನ ಮನೆಗೆ ಹೊರಟು ಹೋದನು. ಕತೆ ಮುಂದುವರಿಯುವುದು. ರಾಘವ್ ಮತ್ತು ಕಾವ್ಯಳ ಮದುವೆಯಲ್ಲಿ ಯಾವ ರೀತಿಯ ವಿಘ್ನಗಳು ಬರುತ್ತೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.